ಎಲ್ಲರೊಳಗೊಬ್ಬ ರಾಮು. 5 ವರ್ಷದಿಂದ ಮಳೆ ಬೆಳೆ ಇಲ್ದಲೆ ಬರಗಾಲದಲ್ಲಿ ತುಂಬ ಕಷ್ಟದಲ್ಲಿ ಜೀವನ ಮಾಡ್ಕೊಂಡಿರ್ತಾರೆ ರಾಮುನ ಅಪ್ಪ ಅಮ್ಮ. ಅವ್ರ ಅಪ್ಪ ಅಮ್ಮ ರಾಮುನ ಕರೆದ್ಬಿಟ್ಟು, ನೋಡಪ್ಪ, ಮುಂದೆ ನೀನೇ ಎಲ್ಲ ಕರೆಕ್ಟಾಗಿ ಮನೆ ನಡೆಸ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅವನಿಗೆ ಜವಾಬ್ದಾರಿ ವಹಿಸ್ತಾರೆ. ಆದರೆ ಆ ಬರಗಾಲದಲ್ಲಿ ತುಂಬ ಬೇಜಾರು ಮಾಡಿಕೊಂಡು ರಾಮು ಹೊಲಕ್ಕೆ ಹೋಗ್ಬಿಟ್ಟು ಹೊಲದ ಮಧ್ಯೆ ನಿಂತ್ಕೊಂಡು ಆಕಾಶ ನೋಡ್ತಿರ್ತಾನೆ. ಮೋಡಗಳು ಎಲ್ಲಿದ್ದಾವಪ್ಪ ಅಂತ. ಆದರೆ ಆಕಾಶದಲ್ಲಿ ಉರಿ ಉರಿ ಬಿಸಿಲು ಕಣ್ಣಿಗೆ ಚುಚ್ತಾ ಇರುತ್ತೆ. ಅಷ್ಟರಲ್ಲಿ 2 ಕಾರು ಅವನ ಹೊಲದ ಹತ್ರ ಬರ್ತವೆ. ಬಂದು ಪಟಪಟ ಅಂತ 7-8 ಜನ ಇಳಿತಾರೆ. ಬಂದರೆ ತಡ ರಾಮುನ ಹತ್ರ ಬಂದ್ಬಿಟ್ಟು, ಹೇಗಿದೆಯಪ್ಪ ರಾಮು, ಚೆನ್ನಾಗಿದೆಯಾ, ಅಪ್ಪ ಅಮ್ಮ ಹೇಗಿದ್ದಾರೆ ಅಂತೆಲ್ಲ ಮಾತಾಡಿಸ್ತಿರ್ತಾರೆ. ಆದರೆ ರಾಮುಗೆ ಅವ್ರು ಯಾರು ಅಂತಲೇ ಗೊತ್ತಾಗ್ತಿರಲ್ಲ. ಏನಪ್ಪ ರಾಮು, ನಿನಗೆ ನಾವ್ಯಾರು ಗೊತ್ತಾಗಲಿಲ್ವಾ? ಒಂದು ಟೈಮಲ್ಲಿ ನಿಮ್ಮ ತಾತ ನಮ್ಮ ತಾತನಿಗೆ ತುಂಬ ಸಹಾಯ ಮಾಡಿದರು. ಆ ಸಹಾಯದಿಂದಲೇ ನಾವಿವತ್ತು ಚೆನ್ನಾಗಿದ್ದೀವಿ ಕಣಪ್ಪ. ನಾವು ನಿಮ್ಮ ಫ್ಯಾಮಿಲಿನೇ ಅಂದ್ಕೊಳಪ್ಪ. ಚಿಂತೆ ಮಾಡಬೇಡ ರಾಮು, ನಿನಗೆ ನಾವಿದ್ದೀವಿ. ರಾಮು, ನಿಮ್ಮಂದೆ ಏನು ಜಾಸ್ತಿ ಯೋಚನೆ ಮಾಡಬೇಡಪ್ಪ, ನಿಮ್ಮಂದೆಲ್ಲ ನಾವೇ ನೋಡ್ಕೊಂಡು ಹೋಗ್ತೀವಿ. ನಡಿ ಮನೆಗೆ ಹೋಗೋಣ ಅಂತೇಳಿ ಮನೆಗೆ ಹೋಗಿ ಅವ್ರ ಅಪ್ಪ ಅಮ್ಮನೆಲ್ಲ ಮಾತಾಡಿಸ್ಕೊಂಡು, ರಾಮುನ ನಮ್ಮ ಜೊತೆನೇ ಕಳಿಸ್ಕೊಡಿ, ರಾಮುಗೆ ನಾವೆಲ್ಲ ಮಾಡಿ ಕಳಿಸ್ತೀವಿ ಅಂತ ಹೇಳಿ ಅವ್ರ ಅಪ್ಪ ಅಮ್ಮನ ಒಪ್ಪಿಸಿ ರಾಮುನ ಕರ್ಕೊಂಡು ಸಿಟಿಗೆ ಹೋಗ್ತಾರೆ. ಹೋಗ್ತಾ ದಾರಿಲೇ ರಾಮುಗೆ ಹೇಳ್ತಾರೆ, ರಾಮು ಮದುವೆ ಏಜಿಗೆ ಬಂದಿದ್ದಾನೆ, ನಮ್ಮ ಮಗಳನ್ನ ಕೊಟ್ಟು ಅದ್ಲಾಗಿ ಮದುವೆ ಮಾಡಿಬಿಡೋಣ. ಏನಪ್ಪ ರಾಮು, ಮದುವೆ ಆಗೋಕ್ಕೆ ಇಷ್ಟನಾ? ರಾಮು ಏನು ಮಾತಾಡ್ದಂಗೆ ಸುಮ್ಮನೆ ನಾಚ್ಕೊಳ್ಳೋ ಥರ ಸುಮ್ಮನೆ ಸೈಲೆಂಟಾಗಿ ಇರ್ತಾನೆ ಪಾಪ. ಹಿಂಗೆ ಮಾತಾಡ್ಕೊಂಡು ಹೋಗೋಷ್ಟರಲ್ಲಿ ಸಿಟಿ ಬಂದ್ಬಿಡುತ್ತೆ. ಸಿಟಿಲಿ ಒಂದು ದೊಡ್ಡ ಚೌಟ್ರಿ. ಆ ಚೌಟ್ರಿ ಒಳಗೆ ಎಲ್ಲರೂ ಹೋಗ್ತಾರೆ. ಆ ಚೌಟ್ರಿ ಒಳಗಡೆ ಎಲ್ಲ ಥರ ಸೆಟ್ ಆಫ್ ಮಾಡಿರ್ತಾರೆ. ಊಟ ತಿಂಡಿ, ಬಂದರಿಗೆ ಜ್ಯೂಸು, ಅಯ್ಯೋ ಇವ್ರು ಹೋದ ತಕ್ಷಣ ವೆಲ್ಕಮ್ಮು ಎಲ್ಲ ಮಾಡ್ತಾರೆ. ಸಖತ್ ಸೆಲೆಬ್ರೇಷನ್ ಇರುತ್ತೆ. ಅದರಲ್ಲಿ ಡ್ಯಾನ್ಸ್ ಎಲ್ಲ ಇರುತ್ತೆ. ಬಿರಿಯಾನಿ ಊಟ, ಸ್ವೀಟ್ ಬೇಕಾದರೆ ಸ್ವೀಟು, ಎಲ್ಲ ಥರ ಏನಿಲ್ಲ ಅಂತ ಎಲ್ಲ ಥರ ಸೆಟ್ ಆಫ್ ಮಾಡಿರ್ತಾರೆ. ಸ್ಟೇಜಲ್ಲಿ ಚೇರ್ ಹಾಕಿರ್ತಾರೆ. ರಾಮುನ ಕರ್ಕೊಂಡು ಹೋಗ್ಬಿಟ್ಟು ಆ ಚೇರ್ ಮೇಲೆ ಕೂರಿಸ್ತಾರೆ. ರಾಮು ಕೂತ್ಕೋ, ಎಲ್ಲ ನೋಡು, ಎಲ್ಲ ಚೆನ್ನಾಗಿರುತ್ತೆ, ನೋಡು, ಎಲ್ಲ ನೋಡು ಅಂತ ಕೂರಿಸ್ತಾರೆ. ರಾಮು ಕೈಗೆ 2,000-3,000 ರೂಪಾಯಿ ದುಡ್ಡು ಕೊಡ್ತಾರೆ. ಇಟ್ಕೊಂಡಿರು, ಖರ್ಚಿಗೆ ಇಟ್ಕೊಂಡಿರು ಅಂತ ಹೇಳ್ತಾರೆ. ಎಲ್ಲರೂ ದಾಮ್ ಧೂಮ್ ಅಂತ ಫುಲ್ಲು ಡ್ಯಾನ್ಸ್ ಮಾಡಲ್ಲ, ಎಲ್ಲರೂ ಡ್ಯಾನ್ಸ್ ಮಾಡ್ತಿರ್ತಾರೆ. ರಾಮುನ ಕರಿತಿರ್ತಾರೆ, ಬಾ ನೀನು ಡ್ಯಾನ್ಸ್ ಮಾಡು, ಬಾ ಬಾ ಅಂತ ಫೋರ್ಸ್ ಮಾಡ್ತಿರ್ತಾರೆ. ಆದರೆ ರಾಮು ಬರೋದೇ ಇಲ್ಲ, ಅಲ್ಲೇ ಸುಮ್ಮನೆ ಕೂತಿರ್ತಾನೆ ಎಲ್ಲ ನೋಡಿಕೊಂಡು. ಅಷ್ಟರಲ್ಲಿ ಒಂದು ಕಾರಲ್ಲಿ ನಮ್ಮ ರಾಮುನ ಮದುವೆ ಆಗಬೇಕು ಅಂತ ಇವರು ಮಾತಾಡ್ಕೊಂಡಿರ್ತಾರಲ್ಲ, ಅವ್ರ ಮಗಳು ಬರ್ತಾಳೆ. ಬಂದ್ಬಿಟ್ಟು ರಾಮನ ಹತ್ರ ಬಂದ್ಬಿಟ್ಟು, ನೀವು ಯಾಕೆ ಡ್ಯಾನ್ಸ್ ಮಾಡ್ತಿಲ್ಲ, ನನ್ನ ಜೊತೆ ಡ್ಯಾನ್ಸ್ ಮಾಡಿ, ನಾನು ನಿಮ್ಮ ಹೆಂಡ್ತಿ ಆಗೋಳು, ಬನ್ನಿ ಅಂತೇಳಿ ಫೋರ್ಸ್ ಮಾಡಿ ರಾಮುನ ಕರ್ಕೊಂಡೋಗಿ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಲ್ಲರೂ ಡ್ಯಾನ್ಸ್ ಮಾಡ್ತಾರೆ. ರಾಮುನು ಫುಲ್ಲು ಡ್ಯಾನ್ಸ್, ಫುಲ್ ಖುಷಿಲಿ, ಫುಲ್ ಸ್ವರ್ಗನೇ ಬಂತಪ್ಪ ನನ್ನ ಲೈಫಲ್ಲಿ ಅಂದ್ಕೊಂಡು ಫುಲ್ಲು ಡ್ಯಾನ್ಸ್ ಮೇಲೆ ಡ್ಯಾನ್ಸ್ ಮಾಡ್ತಾನೆ ಇರ್ತಾನೆ. ಅಷ್ಟರಲ್ಲಿ ಆ ಚೌಟ್ರಿ ಹತ್ರ 5-6 ಕಾರ್ ಬರ್ತವೆ. ಆ ಕಾರಲ್ಲಿ ವೈಟ್ ಶರ್ಟು ವೈಟ್ ಪಂಚೆ ಹಾಕ್ಕೊಂಡು ಒಬ್ಬರು ಇಳಿತಾರೆ. ಅವ್ರು ಯಾರೂ ಅಲ್ಲ, ತಾತ ಅಂತ ಹೇಳ್ಕೊಂಡಿರ್ತಾರಲ್ಲ ಇವರು, ಆ ತಾತ ಇಳಿತಾರೆ. ಆ ತಾತನ ಜೊತೆ 5-6 ಜನ ಪೊಲೀಸ್ನವರು, ದೊಡ್ಡ ದೊಡ್ಡ ವ್ಯಕ್ತಿಗಳು ಜೊತೆಯಲ್ಲಿ ಹಿಂದೆ ನಿಂತ್ಕೊಂಡು ಒಟ್ಟಿಗೆ ಬರ್ತಾ ಇರ್ತಾರೆ. ರಾಮು ನೋಡ್ಬಿಟ್ಟು ಶಾಕ್ ಆಗ್ತಾನೆ. ಆದರೆ ಆ ತಾತ ಬಂದ್ಬಿಟ್ಟು ರಾಮನ ಹತ್ರ ಬಂದ್ಬಿಟ್ಟು, ರಾಮು, ನಿನಗೆ ನನ್ನ ಮೊಮ್ಮಗಳನ್ನ ಮದುವೆ ಆಗೋಕ್ಕೆ ಇಷ್ಟ ಇದ್ದರೆ ತಗೋ, ಈ ಪತ್ರಕ್ಕೊಂದು ಸೈನ್ ಮಾಡು, ನಿನಗೆ ಮದುವೆ ಮಾಡಿಸ್ತೀನಿ ಅಂತ ಹೇಳ್ತಾರೆ ಆ ತಾತ. ರಾಮು ಹಿಂದೆ ಮುಂದೆ ಏನು ಯೋಚನೆ ಮಾಡ್ದಂಗೆ ಡೈರೆಕ್ಟಾಗಿ ಆಯಿತು ಅಂತೇಳಿ ಸೈನ್ ಮಾಡ್ತಾನೆ. ಸೈನ್ ಮಾಡಿ ತಕ್ಷಣವೇ ಪಟ್ಟಂತ ಎಲ್ಲ ಮಾಯ ಆಗೋಗ್ಬಿಡ್ತಾರೆ. ಅಲ್ಲಿ ಒಂದು ನರಪಿಳ್ಳೆನೂ ಸಹ ಇರಲ್ಲ, ಫುಲ್ಲು ಖಾಲಿ ಹೊಡಿತಾ ಇರುತ್ತೆ. ರಾಮುಗೆ ಆಶ್ಚರ್ಯ, ಶಾಕ್, ಎಲ್ಲಾಗು ಏನಪ್ಪ ಇದು ಹಿಂಗಾಗೋಯ್ತು, ಒಬ್ಬರು ಇಲ್ವಲ್ಲ ಅಂತ ಟೆನ್ಷನ್ ಆಗೋಗ್ಬಿಡ್ತಾನೆ ರಾಮು. ಹಂಗೆ ನಿಧಾನಕ್ಕೆ ನಡ್ಕೊಂಡು ಆಚೆ ಬರ್ತಾನೆ. ಆಚೆ ಬಂದರೆ ಅಲ್ಲಿ ಸೆಕ್ಯೂರಿಟಿ ಅವ್ನು ನೋಡ್ಬಿಟ್ಟು ನಗ್ತಾ ಇರ್ತಾನೆ. ಏನು ಹುಡುಗನಪ್ಪ ನೀನು, ಈ ಥರ ಮಂಗ ಆಗೋದಿಯಲ್ಲೋ ಅಂತ ಅಂತಾರೆ. ಅದಕ್ಕೆ ರಾಮು ಇದ್ದನು, ಯಾಕೆ ತಾತ, ಯಾಕೆ ಹಿಂಗೆಲ್ಲ ಆಯಿತು, ಯಾರು ಇವರೆಲ್ಲ ಪಟ್ಟಂತ ಮಾಯ ಆದರು, ನನಗೆ ಏನೋ ಬೇಜಾರಾಗ್ತಿದೆ ಅಂತ ಅಂತಾನೆ ರಾಮು. ಆವಾಗ ಆ ಸೆಕ್ಯೂರಿಟಿ ತಾತ ಇದ್ದಾನೆ, ಹೇಳ್ತಾನೆ, ನೋಡಪ್ಪ, ನೀನು ಅಂದ್ಕೊಂಡಂಗೆ ಅವ್ರು ಏನು ನಿನ್ನ ಸಂಬಂಧಿಕರಲ್ಲ, ಅವರೆಲ್ಲ 5 ವರ್ಷಕ್ಕೊಂದ್ಸಲ ಬರೋ ಪೊಲಿಟೀಷಿಯನ್ಸ್. ನಿನ್ನ ಹತ್ರ ಓಟ್ ಕೇಳೋ ರೀತಿನಪ್ಪ ಇದು.
ನೀನು ಹಿಂದೆ ಮುಂದೆ ಯೋಚನೆ ಮಾಡ್ದಂಗೆ ಅವ್ರು ತೋರಿಸಿದ್ದು ಅವ್ರು ಕೊಟ್ಟಿದ್ದು ಎಲ್ಲ ತಗೊಂಬಿಟ್ಟು ನೀನೇನು ಮಾಡಿದೆ, ಸೈನ್ ಹಾಕ್ದೆ, ಅಂದರೆ ಓಟ್ ಹಾಕ್ದೆ. ಮುಗೀತು, ಅವ್ರ ಕೆಲಸ ಆಯಿತು. ಈಗ ಅವರು ಹೋದರು. ಒಂದು ಟೈಮಲ್ಲಿ ನಾನು ಈ ಚೌಟ್ರಿಗೆ ಓನರು, ಇವಾಗ ಗೇಟ್ ಮುಂದೆ ಸೆಕ್ಯೂರಿಟಿ. ಹೋಗು ಹೋಗು, ಮನೆಗೆ ಹೋಗಿ ನಿಮ್ಮ ಅಪ್ಪ ಅಮ್ಮ ನೋಡ್ಕೊ ಹೋಗು, ಇನ್ನೇನು ಮಾಡ್ತೀಯ, ನೀನು ಮಂಗನೇ, ಹೋಗು. ರಾಮು ತುಂಬ ಬೇಜಾರು ಮಾಡಿಕೊಂಡು ಅವ್ರ ಮನೆ ಹತ್ರ ಹೋಗ್ತಾನೆ. ಮನೆ ಹತ್ರ ಹೋಗಿ ನೋಡಿದ್ರೆ ಅವ್ರ ಅಪ್ಪ ಅಮ್ಮ ಬೀದಿಲಿ ಕೂತ್ಕೊಂಡು ಅಳ್ತಾ ಇರ್ತಾರೆ, ಗೋಳಾಡ್ತಿರ್ತಾರೆ. ಅಯ್ಯೋ, ಎಂಥ ಕೆಲಸ ಮಾಡಿಬಿಟ್ಟು ಮಗನೇ, ನೀನೆಲ್ಲ ಮನೆ ಕರೆಕ್ಟಾಗಿ ನಡೆಸ್ಕೊಂಡು ಹೋಗ್ತೀಯ ಅಂತ ನಿಂಗೆ ಜವಾಬ್ದಾರಿ ಕೊಟ್ಟರೆ ಹಿಂಗೇನೋ ಮಾಡೋದು ಅಂತ ಅಳ್ತಾ ಇರ್ತಾರೆ. ರಾಮುಗೇನೋ ಅರ್ಥ ಆಗಲ್ಲ. ಯಾಕಪ್ಪ, ಯಾಕಮ್ಮ, ಯಾಕೆ ಅಳ್ತಿದ್ದೀರಾ, ಏನಾಯಿತು ಅಂತ ಕೇಳಿದ್ರೆ, ಅಲ್ಲ ಕಣಪ್ಪ, ಗೌರ್ಮೆಂಟ್ ಅವ್ರು ಬಂದು ಮನೆ ತೋಟ ಹೊಲ ಎಲ್ಲ ಕಬ್ಜಾ ಮಾಡಿದ್ದಾರೆ, ಇವಾಗ ನಮ್ಗೆ ಯಾರು ದಿಕ್ಕು, ಬೀದಿ ಪಾಲಾಗೋದ್ವಿ ನಾವು ಅಂತ ಅಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗ ರಾಮು ಮನಸ್ಸಿಗೆ ತುಂಬ ಬೇಜಾರಾಗ್ಬಿಟ್ಟು ಒಬ್ಬನೇ ಅವ್ರ ಹೊಲದ ಹತ್ರ ಹೋಗ್ಬಿಟ್ಟು ಹೊಲದ ಮಧ್ಯೆ ನಿಂತ್ಕೊಂಡು ಆಕಾಶ ನೋಡ್ತಾ ಕಣ್ಣಲ್ಲಿ ನೀರು ತುಂಬ್ಕೊಳ್ಳುತ್ತೆ. ಏನು ಮಾಡೋಕ್ಕಾಗಲ್ಲ. ಹೀಗೆ ಎಲ್ಲರೊಳಗೊಬ್ಬ ರಾಮ ಶಾಂತವಾಗಿ ಮೌನವಾಗಿ ಸುಮ್ಮನೆ ಆಕಾಶ ನೋಡಿಕೊಂಡು ನಿಂತ್ಕೊಂಡ್ಬಿಡ್ತಾನೆ.